ರಂಗಣ್ಣ ಅವರು ಹೇಳ್ದಂಗೆ ಅನೇಕ ಜನ BLOಗಳಿಗೆ ಟ್ರೈನಿಂಗೇ ಆಗಿಲ್ಲ. ಆಮೇಲೆ BLOಗಳಿಗೆ ಅದನ್ನ ಅಪ್ಲೋಡ್ ಮಾಡೋಕ್ಕೂ ಬರ್ತಾ ಇಲ್ಲ. ಅದರಿಂದ ಇನ್ನೂ ಸಾಕಷ್ಟು ಸಮಯಾವಕಾಶ ಬೇಕಾಗಿದೆ. ಇನ್ನು 20-25% ನೋಂದಣಿ ಆಗಬೇಕಾಗಿದೆ. ಅದಕ್ಕೆ ನಾವು ಚುನಾವಣಾ ಆಯೋಗವನ್ನು ಇವರು 10 ದಿವಸ ಅಂತ ಹೇಳ್ತಾವ್ರೆ. ನಾವು ಹೇಳಿದ 1 ತಿಂಗಳು ಎಕ್ಸ್ಟೆನ್ಷನ್ ಕೊಡಲಿ. ಏನು ಸಮಸ್ಯೆ ಏನು? ಪ್ರಾಮಾಣಿಕವಾಗಿ ಯಾರಿಗೆ ರೈತರು ಯಾರು ಸಾರ್ವಜನಿಕರಿಗೆ ಹಕ್ಕನ್ನು ಮತದಾನದ ಹಕ್ಕನ್ನು ಕೊಡಬೇಕು ಅವ್ರಿಗೆ ಕೊಡ್ತಕ್ಕಂಥದ್ದು ಸರ್ಕಾರದ ಮತ್ತು ಚುನಾವಣಾ ಆಯೋಗದ ಕರ್ತವ್ಯ. ಅದರಿಂದ 1 ತಿಂಗಳು ಎಕ್ಸ್ಟೆನ್ಷನ್ ಅನ್ನು ಕೊಟ್ಟರೆ ಈ ಎಲ್ಲ ನ್ಯೂನತೆಗಳನ್ನು ಸರಿಪಡಿಸ್ಕೋಬಹುದು. ನಾವು ಕೂಡ ನಮ್ಮ BLAಗಳು ಕೂಡ ಗಮನ ಹರಿಸ್ತಾ ಇದ್ದಾರೆ. ಎಷ್ಟೋ ಕಡೆ BLOಗಳಿಗೆ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಬರಲ್ಲ. ಅದನ್ನು ನಮ್ಮ BLAಗಳೇ ಮಾಡ್ತಾವ್ರೆ ಅಪ್ಲೋಡನ್ನು ತೆಗೆದುಕೊಂಡು. ಅದರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಚುನಾವಣಾ ಆಯೋಗವನ್ನು ಇನ್ನೊಂದು ತಿಂಗಳ ಕಾಲ ಈ ಒಂದು ನೋಂದಣಿ ಇದ ಕಾರ್ಯಕ್ರಮವನ್ನು ಎಕ್ಸ್ಟೆನ್ಷನ್ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸರಿ, ಬೆಳದಿ ಟೌನ್ಶಿಪ್ ವಿಚಾರವಾಗಿ JDS ಮತ್ತು ಬಿಜೆಪಿ ಹೋರಾಟವನ್ನು ರೂಪಿಸ್ತಾ ಇದ್ದಾವೆ. ಆದರೆ ಇನ್ನೂ ಸಹಮತ ಪಾದಯಾತ್ರೆ ನೋಡ್ರಿ, ನೀವು ದಯಮಾಡಿ ಈ ನಮ್ಮ ವಿಷಯನ ಡೈಲ್ಯೂಟ್ ಮಾಡ್ಬಿಡ್ತೀರಾ. ಈಗ ಚುನಾವಣಾ ಆಯೋಗದ ವಿಚಾರ ಡೈಲ್ಯೂಟ್ ಮಾಡೋದು ಬೇಡ. ಅದನ್ನ ಇನ್ನೊಂದ್ಸಲ ಮಾತಾಡ್ತೀವಿ, ನಾಳೆ ಮಾತಾಡ್ತೀವಿ. ಏನು ಅವ್ರ ಪಾಪ ಮಾಡಲಿ. ಅವ್ರಿಗೆಲ್ಲರಿಗೂ ಶುಗರ್ BP ಜಾಸ್ತಿ ಆಗಿದೆ. ವಾಕಿಂಗ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನಮ್ಮ ಅಶೋಕ್ ಅಣ್ಣಂಗೆ, ನಮ್ಮ ನಿಖಿಲ್ ಅಣ್ಣಂಗೆ, ಅವ್ರಿಗೆಲ್ಲರಿಗೂ ಅವ್ರು ವಾಕಿಂಗ್ ಮಾಡಿದ್ರೆ ನಿಮ್ಮ ಆರೋಗ್ಯ ಸುಧಾರಿಸ್ತದೆ ಅಂತ ಹೇಳಿ ವಾಕಿಂಗ್ ಮಾಡ್ತಾ ಇದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಯಾರು ಈ ಒಂದು ಕಾರ್ಯಕ್ರಮದ ಪಿತಾಮಹಗಳಿದಾರಲ್ಲ ಅವರೇ ಪಾದಯಾತ್ರೆ ಮಾಡ್ತಾರೆ ಅಂದ್ರೆ ಹಾಸ್ಯಾಸ್ಪದ ಅಲ್ವೇನ್ರಿ? ನಾನೇ ಆ ಯೋಜನೆಯನ್ನು ಜಾರಿಗೆ ತಂದ್ಬಿಟ್ಟು ನಾನೇ ಪಾದಯಾತ್ರೆ ಮಾಡ್ತೀನಿ ಅಂದರೆ ಜನ ನಮ್ಮನ್ನು ನೋಡಿ ನಗಲ್ಲೇನ್ರಿ? ಅದಕ್ಕೆ ಅವ್ರು ಏನು ಮಾಡ್ತಾವ್ರೆ ಅಂದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸ್ಕೊಳಕ್ಕೆ ಆಯ್ತಾ ಇಲ್ಲ, ಅವ್ರಿಗೆ ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಅದರಿಂದ ಅವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವ್ರ ಆರೋಗ್ಯ ಸುಧಾರಣೆ ಆಗೋದ್ರ ಇದರಿಂದ ನಾನು ಅವ್ರಿಗೆ ಇದನ್ನು ಶುಭಾಶಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ದೆಹಲಿನಲ್ಲಲ್ವಾ SIRಗಲ್ವಾ? ಅದೇ ಈಗ ರಂಗಣ್ಣವರ ವಿಚಾರ ಏನಂತಂದ್ರೆ 1,500 ಇದ್ರು ಒಂದೇ ದಿನಾಂಕ SIR ಮಾಡಲಿಕ್ಕೆ, 500 ಓಟು 300 ಓಟ್ ಇದ್ರು ಕೂಡ ಒಂದೇ ದಿವಸ. ಅದರಿಂದ ದಯಮಾಡಿ ಎಕ್ಸ್ಟೆನ್ಷನ್ ಅನ್ನು ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಚುನಾವಣಾ ಆಯೋಗವನ್ನು ಒತ್ತಾಯ ಮಾಡ್ತೀವಿ. ರಂಗಣ್ಣ ಅವರು ಹೇಳ್ದಂಗೆ ಅನೇಕ ಜನ BLOಗಳಿಗೆ ಟ್ರೈನಿಂಗೇ ಆಗಿಲ್ಲ. ಆಮೇಲೆ BLOಗಳಿಗೆ ಅದನ್ನ ಅಪ್ಲೋಡ್ ಮಾಡೋಕ್ಕೂ ಬರ್ತಾ ಇಲ್ಲ. ಅದರಿಂದ ಇನ್ನೂ ಸಾಕಷ್ಟು ಸಮಯಾವಕಾಶ ಬೇಕಾಗಿದೆ. ಇನ್ನು 20-25% ನೋಂದಣಿ ಆಗಬೇಕಾಗಿದೆ. ಅದಕ್ಕೆ ನಾವು ಚುನಾವಣಾ ಆಯೋಗವನ್ನು ಇವರು 10 ದಿವಸ ಅಂತ ಹೇಳ್ತಾವ್ರೆ. ನಾವು ಹೇಳಿದ 1 ತಿಂಗಳು ಎಕ್ಸ್ಟೆನ್ಷನ್ ಕೊಡಲಿ. ಏನು ಸಮಸ್ಯೆ ಏನು? ಪ್ರಾಮಾಣಿಕವಾಗಿ ಯಾರಿಗೆ ರೈತರು ಯಾರು ಸಾರ್ವಜನಿಕರಿಗೆ ಹಕ್ಕನ್ನು ಮತದಾನದ ಹಕ್ಕನ್ನು ಕೊಡಬೇಕು ಅವ್ರಿಗೆ ಕೊಡ್ತಕ್ಕಂಥದ್ದು ಸರ್ಕಾರದ ಮತ್ತು ಚುನಾವಣಾ ಆಯೋಗದ ಕರ್ತವ್ಯ. ಅದರಿಂದ 1 ತಿಂಗಳು ಎಕ್ಸ್ಟೆನ್ಷನ್ ಅನ್ನು ಕೊಟ್ಟರೆ ಈ ಎಲ್ಲ ನ್ಯೂನತೆಗಳನ್ನು ಸರಿಪಡಿಸ್ಕೋಬಹುದು. ನಾವು ಕೂಡ ನಮ್ಮ BLAಗಳು ಕೂಡ ಗಮನ ಹರಿಸ್ತಾ ಇದ್ದಾರೆ. ಎಷ್ಟೋ ಕಡೆ BLOಗಳಿಗೆ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಬರಲ್ಲ. ಅದನ್ನು ನಮ್ಮ BLAಗಳೇ ಮಾಡ್ತಾವ್ರೆ ಅಪ್ಲೋಡನ್ನು ತೆಗೆದುಕೊಂಡು. ಅದರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಚುನಾವಣಾ ಆಯೋಗವನ್ನು ಇನ್ನೊಂದು ತಿಂಗಳ ಕಾಲ ಈ ಒಂದು ನೋಂದಣಿ ಕಾರ್ಯಕ್ರಮವನ್ನು ಎಕ್ಸ್ಟೆನ್ಷನ್ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ.